ಬೇಸಿಗೆಯ ದಾಹ ತೀರಿಸಲು ಇನ್ನೊಂದು ತಂಪು ಪಾನೀಯದೊಂದಿಗೆ ನಾನು ಇವತ್ತು ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು ನಮ್ಮ ಗಾರ್ಡನಲ್ಲಿರುವ ವೀಳ್ಯದೆಲೆನ ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ಶು ವೀಳ್ಯದೆಲೆನ ತೊಗೊಳ್ಳಿ, ಜ್ಯೂಸು ತುಂಬ ಚೆನ್ನಾಗಿ ಆಗುತ್ತೆ. 7ರಿಂದ 8 ವೀಳ್ಯದೆಲೆ, ಒಂದೆರಡು ಸ್ಪೂನಷ್ಟು ನೆನೆಸಿರುವ ಸಬ್ಜಾ ಸೀಡ್ಸು, ಒಣ ಕೊಬ್ಬರಿ, ಪಿಸ್ತಾ, ಗುಲಾಬಿ ಹೆಸಳು, ಅರ್ಧ ಲೀಟ್ರದಷ್ಟು ಹಾಲು, ಗೋಡಂಬಿ, ಸೋಪ್ ಕಾಳು, ಗುಲ್ಕಂದು, ಕಲ್ಸಕ್ಕರೆ ಪುಡಿ, ಚಾಕ್ಲೇಟು ಇದು ಆಪ್ಷನಲ್ಲು, ಕುಂಬಳಕಾಯಿ ಬೀಜ, ಮತ್ತು ಇದು ಗೋಂದ್ ಕತೀರ. ಇದು ಆನ್ಲೈನಲ್ಲಿ ನಿಮಗೆ ಅಥವಾ ಯಾವುದೇ ದಿನಸಿ ಅಂಗಡಿಯಲ್ಲಿ ಸಿಗುತ್ತೆ. ಒಂದು ಸ್ಟೋನನ್ನು ತೊಗೊಂಡ್ಬಿಟ್ಟು ನೀವು ರಾತ್ರಿ ನೆನೆಸ್ಬಿಟ್ಟು ಇಡಬೇಕು. ಆಮೇಲೆ ಈ ರೀತಿ ಐಸ್ ಥರ ಆಗುತ್ತೆ. ಮೊದಲಿಗೆ ನಾವು ವೀಳ್ಯದೆಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ. ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಇದು 4 ಜನರಿಗೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು 8 ಎಲೆನ ತೊಗೊಂಡಿದ್ದೀನಿ. ನಾವು ಪ್ರತಿದಿನ ಎಲೆ ಅಥವಾ ಜ್ಯೂಸನ್ನ ತೊಗೊಳ್ತಾ ಬಂದರೆ ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ ಮತ್ತು ಬಾಯಿಯ ದುರ್ವಾಸನೆ ಕೂಡ ಹೋಗುತ್ತದೆ. ಹಲ್ಲು ಮತ್ತು ವಸಡುಗಳ ಸದೃಢವಾಗುತ್ತದೆ. ತಲೆನೋವು ಏನಾದರೂ ಇದ್ದರೆ ವೀಳ್ಯದೆಲೆಯನ್ನು ಸ್ವಲ್ಪ ಜಜ್ಜಿ ಅದರ ರಸನ ಹಣೆಗೆ ಹಚ್ಚೋದ್ರಿಂದ ತಲೆನೋವು ಕೂಡ ಕಡಿಮೆ ಆಗುತ್ತದೆ. ಮಲಬದ್ಧತೆ ಕೂಡ ಕಡಿಮೆ ಆಗುತ್ತದೆ ಪ್ರತಿದಿನ ನಾವು ವೀಳ್ಯದೆಲೆನ ತಿನ್ನೋದ್ರಿಂದ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಕಟ್ ಮಾಡಿರುವಂತಹ ವೀಳ್ಯದೆಲೆ ಹಾಕ್ಕೊಳ್ಳಿ. ನೆನೆಸಿರುವಂಥ ಸೋಪಿನ ಕಾಳು ಹಾಕ್ಕೊಳ್ಳಿ. ನೆನೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ಳಿ. ಒಂದು 2ರಿಂದ 3 ಗೋಡಂಬಿ, ಪುಡಿ ಮಾಡಿರುವಂಥ ಕಲ್ಸಕ್ರಿ, ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕ್ಕೋಬಹುದು. ಗುಲ್ಕಂದ್ ಹಾಕ್ತಾಯಿದ್ದೀನಿ ನಾನು, ಒಂದು 2 ಸ್ಪೂನಷ್ಟು. ನಿಮಗೆ ಸಕ್ಕರೆ ಜಾಸ್ತಿ ಬೇಕಂದರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವೀಟು. ನೆನೆಸಿರುವಂತಹ ಗೋಂದು ಕತೀರ, ಇದು ನಮ್ಮ ದೇಹಕ್ಕೆ ತುಂಬ ತಂಪಾಗಿರುತ್ತದೆ. ನಾವು ಬೇಸಿಗೆ ಕಾಲದಲ್ಲಿ ಇದು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಡೆಸಿಕೇಟೆಡ್ ಕೋಕೋನಟ್ ತೊಗೊಳ್ಳಿ, ಇಲ್ಲಾಂದರೆ ಮನೆಯಲ್ಲಿರುವಂತಹ ಡ್ರೈ ಕೋಕೋನಟ್ನ ತೊಗೊಳ್ಳಿ. 2ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಒಂದು ಅರ್ಧರಿಂದ 3/4 ಲೀಟ್ರಷ್ಟು ಹಾಲು ಹಾಕ್ಕೊಂಡ್ಬಿಟ್ಟು ಅದರೊಳಗೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳಿ. ನೀವು ಕ್ರೀಮ್ ಬೇಕಾದರೆ ಲಾಸ್ಟ್ಗೆ ಕೂಡ ಹಾಕ್ಕೋಬಹುದು. ಈ ರೀತಿ ನೀವು ಮನೆಯಲ್ಲೇ ಜ್ಯೂಸ್ ಮಾಡಿಕೊಡ್ತು ಅಂದರೆ ತುಂಬ ಹೆಲ್ದಿ ಕೂಡ, ಮತ್ತು ಮಕ್ಕಳಿಗೆಲ್ಲ ಕೊಡ್ಬೋದು. ನಾವು ಕೂಡ ಸೇವಿಸಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಬೇಕಾದರೆ ನೀವು ಹಾಕ್ಬೋದು. ನಾನು ಯಾವುದೇ ರೀತಿ ಕಲರ್ ಹಾಕಿಲ್ಲ. ನೀವು ಇದರಿಂದ ಫಾಲೂದಾ ಕೂಡ ಮಾಡ್ಬೋದು, ಇಲ್ಲ ಐಸ್ ಕ್ರೀಮ್ ಕೂಡ ಹಾಕಿಬಿಟ್ಟು ಸರ್ವ್ ಮಾಡ್ಬೋದು. ನೆನೆಸಿರುವಂತಹ ಸಬ್ಜಾ ಸೀಡ್ಸ್ ಹಾಕ್ಕೊಳ್ಳಿ, ಅಂದರೆ ಕಸ್ತೂರಿ ಬೀಜ. ಒಣಗಿರುವಂತಹ ಗುಲಾಬಿ ದಳ ಹಾಕ್ಕೊಳ್ಳಿ. ಒಂದು ಗ್ಲಾಸಿಗೆ ನಾನು ಸ್ವಲ್ಪ ಚಾಕ್ಲೇಟ್ ಸವರ್ಬಿಟ್ಟು ಅದರೊಳಗೆ ಸರ್ವ್ ಮಾಡ್ತಾಯಿದ್ದೀನಿ. ಇಷ್ಟವಾದಂಥ ಡ್ರೈ ಫ್ರೂಟ್ಸಿಂದ ಮತ್ತು ಗುಲಾಬಿ ದಳ ಮತ್ತು ಸ್ವಲ್ಪ ಎಲೆನ ಕಟ್ ಮಾಡಿಬಿಟ್ಟು ಹಾಕಿ ನೀವು ಸರ್ವ್ ಮಾಡ್ಬೋದು. ಕಾಣೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಸಿಗೆಗೆ ದೇಹ ಕೂಡ ತಂಪಾಗಿ ಇರಿಸುತ್ತದೆ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಕೂಡ ನೀವು ಮಾಡಿ ಕೊಡ್ಬೋದು. ಇಲ್ಲಾಂದರೆ ಈ ರೀತಿ ಪಾನ್ ಶಾಟ್ನ ಮನೆಯಲ್ಲಿ ಮಾಡಿಬಿಟ್ಟು ನೀವು ಯಾವಾಗ ಬೇಕು ಆವಾಗ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಕುಡಿಬಹುದು. ಕೇವಲ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಮಾಡಿಬಿಟ್ಟು ಎಲೆ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದಕ್ಕೆ ನಾನು ಸ್ವಲ್ಪ ಚಾಕ್ಲೇಟಿಂದ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಕೊಟ್ಟರೆ ಇಷ್ಟಪಟ್ಟು ಕುಡಿತಾರೆ. ಹೊರಗಡೆಯಿಂದ ನಾವು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತಂದು ಕುಡಿಯೋದಕ್ಕಿಂತ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಮನೆಯಲ್ಲೇ ತಯಾರಿಸಿದಂತಹ ಒಂದು ತಂಪ ಪಾನೀಯ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು
ವೀಕ್ಷಿಸಬಹುದು. ರುಚಿ ರುಚಿ ಅಡುಗೆ ಮಾಡ್ತಾ ಇರಿ, ತಿಂತಾ ಇರಿ, ತಿನ್ನಿಸ್ತಾ ಇರಿ, ಹೆಲ್ದಿಯಾಗಿರಿ. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.